2025ರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದ ಕಾಲುವೆ ಪ್ರದೇಶದ ಪಕ್ಕದಲ್ಲಿ ಇಬ್ಬರು ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಒಬ್ಬ ಪ್ರವಾಸಿಗನ ಕೊಲೆ ಪ್ರಕರಣದಲ್ಲಿ ಗಂಗಾವತಿ ನ್ಯಾಯಾಲಯವು ಕಳೆದ ಸೋಮವಾರ 3 ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ತೀರ್ಪು ನೀಡಿರುವುದು ಪ್ರಶಂಸನೀಯ ಎಂದು ಕರ್ನಾಟಕ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರೂ ಆಗಿರುವ ಹೈಕೋರ್ಟ್ ವಕೀಲರಾದ ಸನ್ಮಾನ್ಯ ಶ್ರೀ ಪಾಟೀಲರು ತೀರ್ಪನ್ನು ಸ್ವಾಗತಿಸಿದ್ದಾರೆ. ತೀರ್ಪಿನ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಪಾಟೀಲರು, ನ್ಯಾಯಾಲಯಗಳ ಬಗ್ಗೆ ಜನರಿಗೆ ಅದರಲ್ಲೂ ಮಹಿಳಾ ಸಮುದಾಯಕ್ಕೆ ವಿಶ್ವಾಸ ಮೂಡಲು ಇಂತಹ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಗಂಗಾವತಿ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ ಎಂದು ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ನಮಸ್ಕಾರ, ನಾನು ಬಿ ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದು ಹಾಗೂ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದು, ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇಂದಿನ ವಿಷಯ ಏನೆಂದರೆ, ಮೊನ್ನೆ ನಡೆದಂಥ ಒಂದು ಅದ್ಭುತವಾದ ಗಂಗಾವತಿ ಗೌರವಾನ್ವಿತ ನ್ಯಾಯಾಲಯವು ಒಂದು ಸಾಣಾಪುರದಲ್ಲಿ ನಡೆದಿರುವಂಥ ವಿದೇಶಿ ಮಹಿಳೆ ಮತ್ತು ಸ್ವದೇಶಿ ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆ್ಯಂಡ್ ಮರ್ಡ್ರ್ ಏನು ನಡೆದಿತ್ತಲ್ಲ, ಆ ವಿಚಾರದಲ್ಲಿ ಸುಮಾರು 9 ತಿಂಗಳ ನಂತರ ನಮ್ಮ ಗೌರವಾನ್ವಿತ ನ್ಯಾಯಾಲಯವು ಆನರಬಲ್ ಜಸ್ಟಿಸ್ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು ಒಂದು ಅದ್ಭುತವಾದ ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಈ ತೀರ್ಪನ್ನು ಇಡೀ ಕರ್ನಾಟಕ ರಾಜ್ಯ, ಭಾರತ ದೇಶಾದ್ಯಂತ ಎಲ್ಲರೂ ಸ್ವಾಗತವನ್ನು ಬಯಸಿದ್ದಾರೆ. ಮುಖ್ಯವಾಗಿ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಗುರಿ ಹಿರಿಯರು ಮತ್ತು ಸ್ವಾಭಿಮಾನಿಗಳು ಈ ಒಂದು ಆದೇಶವನ್ನು ಹೃದಯಾಂತರಾಳದಿಂದ ಸ್ವಾಗತವನ್ನು ಕೋರಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಇಡೀ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನೇ ದೊಡ್ಡದು, ಸಂವಿಧಾನವೇ ಮುಖ್ಯ ಎಂಬ ಸಂದೇಶವನ್ನು ನೀಡಿದ ನಮ್ಮ ಆನರಬಲ್ ಜಸ್ಟಿಸ್ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರಿಗೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಜನತೆಯ ಪರವಾಗಿ ಮತ್ತು ದೇಶಾದ್ಯಂತ ನಾಗರಿಕರ ಪರವಾಗಿ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಮಾನ್ಯ ಆನರಬಲ್ ಜಸ್ಟಿಸ್ ಅವರು ಈ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಒಂದು ಭ್ರಷ್ಟರಿಗೆ ಹಾಗೂ ಈ ಒಂದು ಗೂಢಚಾರಿಗಳಂತೀವಿ ನಾವು ಇದನ್ನೆಲ್ಲ, ಗಾಂಜಾ, ಅಫೀಮ, ಇದರಿಂದ ಆಮೇಲೆ ರೌಡಿ ಶೀಟರ್ಗಳು, ಇವರಿಗೆಲ್ಲರಿಗೂ ಒಂದು ಬಿಸಿ ಮುಟ್ಟಿಸುವ ಒಂದು ಅದ್ಭುತವಾದ ಕಾರ್ಯವನ್ನು ನಮ್ಮ ಆನರಬಲ್ ಜಸ್ಟಿಸ್ ಗಂಗಾವತಿ ಗೌರವಾನ್ವಿತ ನ್ಯಾಯಾಲಯವು ಮಾಡಿದೆ. ಇದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆನೇ. ಹಾಗಾಗಿ ಇನ್ನು ಮುಂದೆ ಗಂಗಾವತಿಯ ಯುವಕರಾಗಲಿ, ದೇಶದ ಯುವಕರಾಗಲಿ, ರಾಜ್ಯದ ಯುವಕರಾಗಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಇಂಥ ಕಠಿಣ ಕಾನೂನು ನಮ್ಮ ದೇಶದಲ್ಲಿ ಇದೆ, ಸಂವಿಧಾನ ಎಂಬ ಮಹಾಬ್ರಹ್ಮಾಸ್ತ್ರ ಇದೆ ಎಂಬ ಭಯವನ್ನು ಹುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದ ಆದೇಶವನ್ನು ನೀಡಿದ್ದಾರೆ. ಇದಕ್ಕೆ ಶ್ರಮಿಸಿದ ನಮ್ಮ ಸರ್ಕಾರದ ಅಭಿಯೋಜಕರಾದ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರು ತಮ್ಮ ಒಂದು ಸತ್ಯ, ನಿಷ್ಠತೆ, ಒಂದು ದಕ್ಷತೆಯ ಒಬ್ಬ ಸರ್ಕಾರಿ ಅಭಿಯೋಜಕರಾಗಿದ್ದು, ಅವರಿಗೂ ಕೂಡ ನಾನು ಇಡೀ ನಾಡಿನ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ನಾಮೇಗೌಡರು, ಗಂಗಾವತಿಯ DYSP ಹಾಗೂ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಸಿದ್ದಿ ರಾಮು ಅವರು ತುಂಬ ಪ್ರಾಮಾಣಿಕವಾಗಿ ಈ ಒಂದು ಕೇಸಿನಲ್ಲಿ ತಮ್ಮ ಒಂದು ಶಕ್ತಿ ಮೀರಿ ಈ ಒಂದು ಕೇಸಿಗೆ ಜಯ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದ ಎಲ್ಲ ಕೊಪ್ಪಳ ಜಿಲ್ಲೆಯ ಪೊಲೀಸ್ ಇಲಾಖೆಗೆ, ಮುಖ್ಯವಾಗಿ ನಮ್ಮ ಗ್ರಾಮೀಣ ಠಾಣೆಯ PI ಆದ್ಯಂತ ನಮ್ಮ ರಂಗಪ್ಪ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಅವರು ತುಂಬ ನಿಷ್ಠ ಮತ್ತು ದಕ್ಷತೆಯ ಕಾರಣದಿಂದ ಇವತ್ತು ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಇದಕ್ಕೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ವಕೀಲರ ಪರವಾಗಿ, ಗಂಗಾವತಿ ಬಾರ್ ಕೌನ್ಸಿಲ್ನ ವಕೀಲರ ಪರವಾಗಿ ಇಡೀ ಗೌರವಾನ್ವಿತ ನ್ಯಾಯಾಲಯಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.